A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ. ದಿನಾಂಕ 5/10/2024ರಂದು ಘಟಪ್ರಭಾ ನಗರದ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಗೆಳೆಯರಾದ ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದಿರತಕ್ಕಂಥ ಶ್ರೀಯುತ ದುಂಡಪ್ಪ ಮಲ್ಲಪ್ಪ ಚೌಗಲ, ತಾಯಿ ಸುಹಾಸಿನಿ ಇವರ ಸುಪುತ್ರಿಯಾದ ವೈಷ್ಣವಿ ಇವರು ಆಲ್ ಇಂಡಿಯಾ ನೀಟ್ ಪರೀಕ್ಷೆಯಲ್ಲಿ 7200 ರ್ಯಾಂಕ್ ಪಡೆದು ಎಲ್ಎಟಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 96% ಮಾಡಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ ಎಂಬಿಬಿಎಸ್ ಸೀಟನ್ನು ಪಡೆದು ವ್ಯಾಸಂಗಕ್ಕೆ ಹೋಗ್ತಾ ಇರುವ ವೈಷ್ಣವಿ ಅವರಿಗೆ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ನಮ್ಮ ನಗರದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸುವುದು ನಮ್ಮ ಸಂಘಟನೆಯ ಧ್ಯೇಯ ಉದ್ದೇಶವಾಗಿದೆ ಮತ್ತು ಅವರ ತಂದೆ ತಾಯಿಗಳಿಗೆ, ನಗರಕ್ಕೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತರಲಿ, ರಾಜ್ಯದ ಅನೇಕ ಬಡ ಜನತೆಗೆ ಒಂದು ದಾರಿದೀಪವಾಗಿ ಬೆಳೆಯಲಿ ಅಂತ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಂಪಣ್ಣ ಚೌಕಾಶಿ ಅವರು ಮಾತನಾಡಿದರು. ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಚೌಕಾಶಿ, ಗೋಕಾಕ್ ತಾಲೂಕು ಕಾನೂನು ಸಲಹೆಗಾರರಾದ ಎಂಐ ಕೊತ್ವಾಲ್, ವಕೀಲರು, ಗೋಕಾಕ್ ತಾಲೂಕು ಉಪಾಧ್ಯಕ್ಷರಾದ ಬಸವರಾಜ್ ಹುಬ್ಬಳ್ಳಿ, ಗೋಕಾಕ್ ತಾಲೂಕು ಸಂಚಾಲಕರಾದ ಸಿದ್ದಪ್ಪ ತಳಗೇರಿ, ಮೂಡಲಗಿ ತಾಲೂಕು ಅಧ್ಯಕ್ಷರಾದ ಶಿವರಾಜ ಚಿಗಡೋಳಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶಶಿ ಚೌಕಶಿ, ಕಾರ್ಯದರ್ಶಿಯಾದ ಮಂಜು ಪಾಟೀಲ್, ಸಂಘಟನೆ ಮುಖಂಡರಾದ ನಾಗರಾಜ್ ಜಂಬ್ರಿ, ಯಲ್ಲಪ್ಪ ಅಟಿಮಿಟ್ಟಿ, ರಾಯಪ್ಪ ಸಂಗ್ರೋಜಿಕಪ್ಪ, ಮಹಂತೇಶ್ ಮದಿಹಾಳ್ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್. ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಾಲಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಾವು ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದು. ಏನಪ್ಪ ಅಂತಂದ್ರೆ, ನನ್ನ ಆತ್ಮೀಯ ಸ್ನೇಹಿತನಾದ ಹಾಗೂ 18 ವರ್ಷಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿ ಬಂದಿರತಕ್ಕಂಥ ದುಂಡಪ್ಪ ಮಲ್ಲಪ್ಪ ಚೌಗಲ ಅವರ ಮಗಳು ವೈಷ್ಣವಿ ಇವರು ಆಲ್ ಇಂಡಿಯಾ ರ್ಯಾಂಕಿನೊಳಗೆ 7200ನೇ ರ್ಯಾಂಕ್ ತೆಗೆದುಕೊಂಡು ಮತ್ತು ಸೆಕೆಂಡ್ PUC ಸೈನ್ಸ್ದೊಳಗೆ 96% ರ್ಯಾಂಕನ್ನು ಪಡೆದ ಅವರು ನಮ್ಮ ಘಟಪ್ರಭಾ ನಗರಕ್ಕೆ ಆಗಲಿ, ನಮ್ಮ ಜಿಲ್ಲೆಗಾಗಲಿ, ನಮ್ಮ ತಾಲೂಕಿಗೆ, ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆ ಆಗಿದ್ದಾರೆ. ಇದೇ ರೀತಿ ಅವರು ಈ ಒಂದು ರ್ಯಾಂಕಿಂಗ್ ನೋಡಿ ಅವರಿಗೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ MBBS ಸೀಟ್ ಸಿಕ್ಕಿದೆ. ಅವರು ಇನ್ನು 2-3 ದಿನಗಳಲ್ಲಿ ನಮ್ಮ ನಗರದಿಂದ ಕಾಲೇಜ್ಗೆ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದಾರೆ. ಅದರ ಪೂರ್ವಭಾವಿಯೊಳಗೆ ನಮ್ಮ ಸಂಘಟನೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಕೂತ್ಕೊಂಡು ಇವತ್ತು ನಾವೊಂದು ಸಂಘಟನೆ ವತಿಯಿಂದ ಅವರಿಗೆ ಒಂದು ಅಲ್ಪ ಸತ್ಕಾರ ಇಟ್ಟುಕೊಂಡು, ಇಂಥ ಮಕ್ಕಳು ಇನ್ನೂ ನಮ್ಮ ನಗರದಲ್ಲಿ, ರಾಜ್ಯದಲ್ಲಿ, ತಾಲೂಕಿನಲ್ಲಿ ನಮ್ಮ ಎಲ್ಲ ಬೆಳೀಲಿ ಅಂತ ನಾವು ಸಂಘಟನೆ ವತಿಯಿಂದ ಆಶಿಸುತ್ತಾ, ಇದೇ ರೀತಿ ಅವರು MBBS ವ್ಯಾಸಂಗವನ್ನು ಒಂದು ಉನ್ನತ ಹುದ್ದೆಯಲ್ಲಿ ಮುಗಿಸಿ ಇನ್ನೂ ಮುಂದೆ MS FRCCS ಮೆಡಿಕಲ್ ಮುಗಿಸಿ ನಮ್ಮ ನಗರದ ಒಂದು ಕೀರ್ತಿ ಬಾವುಟವನ್ನು ಹಾರಿಸಲಿ, ಅವರ ಜೀವನ ಒಂದು ಉಜ್ವಲವಾಗಲಿ, ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಮಗಳಾಗಿ, ನಮ್ಮ ಎಲ್ಲರ ಒಂದು ಹೆಮ್ಮೆಯ ಮನೆ ಮಗಳಾಗಿ ಬೆಳೆದು ಈ ರಾಜ್ಯದೊಳಗೆ ಒಂದು ಐತಿಹಾಸಿಕ ಹೆಸರನ್ನು ಮಾಡಲಿ ಅಂತ ಈ ಶುಭ ಸಮಾರಂಭ ಹೇಳಿ ನಾವೊಂದು ಈ ಸಂಘಟನೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಅವರಿಗೆ ಒಂದು ಸತ್ಕಾರ ಮಾಡೋದ್ರ ಮುಖಾಂತರ, ಯಾಕೆ ಅಂತಂದರೆ ಈ ಸತ್ಕಾರ ಮಾಡೋದಂತಂದ್ರೆ ಇಂಥ ಮಕ್ಕಳ ಪ್ರತಿಭೆಗಳನ್ನು ನಾವು ಗುರುತಿಸಿ ಅವ್ರಿಗೊಂದು ಸತ್ಕಾರ ಮಾಡೋದ್ರಿಂದ ಒಂದು ಹುಮ್ಮಸ್ಸು ಹೆಚ್ಚಿಸಿ ಆದಷ್ಟು ನಮ್ಮ ನಗರದ, ನಮ್ಮ ಘಟಪ್ರಭಾ ನಗರದಲ್ಲಿ ಇನ್ನೂ ಬೆಳೀತಾ ಹೋಗಿ ಅಂತ ಹೇಳಿ ಅವ್ರಿಗೊಂದು ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಂಘಟನೆ ವತಿಯಿಂದ ಇವತ್ತು ಸತ್ಕಾರ ಮಾಡಿದ್ವಿ. ಸಂಘಟನೆಯ ಮುಖಂಡರಾದಂಥ ನಾಗರಾಜ್ ಜಂಬ್ರಿ ಅವರು ಹಾಗೂ ಯಲ್ಲಪ್ಪ ಅಟ್ಟಿಮೆಟ್ಟಿ, ರಾಯಪ್ಪ ಸಂಗ್ರೋಜಿಕಪ್ಪ ಹಾಗೂ ಮಹಂತೇಶ್ ಮದೇಳಿ ಅವರು ಬಂದಿದ್ದಾರೆ. ನಮ್ಮ ಸಂಘಟನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಚೌಕಾಶಿ ಅವರು ಇದ್ದಾರೆ. ಹಾಗೂ ಗೋಕಾಕ್ ತಾಲೂಕು ನಮ್ಮ ಸಂಘಟನೆ ಕಾನೂನು ಸಲಹೆಗಾರರಾದಂಥ MI ಕೊತ್ವಾಲ್ ಅವರು ಇದ್ದಾರೆ. ಹಾಗೂ ಗೋಕಾಕ್ ತಾಲೂಕು ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾದ ಬಸವರಾಜ್ ಹುಬ್ಬಳ್ಳಿ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಸಂಘಟನೆಯ ಗೋಕಾಕ್ ತಾಲೂಕು ಸಂಚಾಲಕರಾದ ಸಿದ್ದಪ್ಪ ತಳಗೇರಿ ಅವರು ಆಗಮಿಸಿದ್ದಾರೆ.
ಹಾಗೂ ಮೂಡಲಗಿ ತಾಲೂಕಾ ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಶಿವರಾಜ್ ಚಿಗುಡೋಳಿ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಅಣಿಗೊಟ್ಟು ಬಂದಿದ್ದಕ್ಕೆ ಮೊದಲು ಅವರಿಗೆ ಧನ್ಯವಾದ ಹೇಳಿ, ಮತ್ತು ಇದೇ ರೀತಿ ಅವರ ತಾಯಿಯವರಾದ ಸುಹಾಸಿನಿ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸುಖದವ್ರನ್ನ ಕರೆದುಕೊಂಡು ಬಂದು ಆಗಮಿಸಿದ್ದಾರೆ. ಅವರಿಗೂ ಎಲ್ಲರಿಗೂ ಈ ನಮ್ಮ ಸಂಘಟನೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳಿ, ಈ ಮಗಳದ್ದು ಇನ್ನಷ್ಟು ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ನಮಸ್ಕಾರ, ನನ್ನ ಹೆಸರು ವೈಷ್ಣವಿ ರುದ್ರಪ್ಪ ಚೋಳ. ನಾನು ಈ ವರ್ಷ ಆದ ನೀಟಲ್ಲಿ MBBS ಸೀಟನ್ನು ಪಡೆದುಕೊಂಡಿದ್ದೇನೆ. ಆದಂಗಾಗಿ ಎಲ್ಲ ಕಲಿತು ಕನ್ನಡ ರಕ್ಷಣಾ ವೇದಿಕೆಯವರು ನನಗೆ ಈ ಹೃದಯಪೂರ್ವಕ ಸನ್ಮಾನ ಮಾಡೋದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಮಾರ್ಗದರ್ಶನವಾಗಿ ನಾನು ಮುಂದೆ ಹೀಗೆ ಇನ್ನೂ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.